ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಗುಬ್ಬಿ ತಾಲೂಕು ಅಮ್ಮನಘಟ್ಟ ಗ್ರಾಮ ವ್ಯಾಪ್ತಿಗೆ ಸೇರಿದ ಚನ್ನಶೆಟ್ಟಹಳ್ಳಿ ಗ್ರಾಮದ ಹೊಸ ಕಾಲೋನಿಗೆ ಅಂಬೇಡ್ಕರ್ ನಗರ ಎಂದು ಅನುಮೋದನೆಯಾಗಿದ್ದು ನಾಮಫಲಕ ಸಹ ಅಳವಡಿಸಲಾಗಿದೆ. ಸದರಿ ಸ್ಥಳದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಖಂಡರುಗಳು ಈ ಹಿಂದೆ ಅಂಬೇಡ್ಕರ್ ನಗರ ಎಂದು ನಮೂದಿಸದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಅಪಮಾನ ಮಾಡಿದ್ರು. ಈ ವಿಷಯದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದು ದೂರು ಪರಿಶೀಲಿಸಲಾಗಿ ಸದರಿ ದೇವಸ್ಥಾನದ ಮುಖಂಡರುಗಳು ಮುಂದೆ ಈ ರೀತಿ ತಪ್ಪು ಮಾಡೋದಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ರು. ಮತ್ತೆ ಈಗ ಉದ್ದೇಶಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಸದರಿ ವಿಷಯದ ಬಗ್ಗೆ ಪೊಲೀಸ್ ಠಾಣೆ ಅಧಿಕಾರಿಗಳು ದಲಿತ ಮುಖಂಡರುಗಳು ಸ್ಥಳಕ್ಕೆ ಹೋಗಿ ಶಾಂತ ರೀತಿಯಲ್ಲಿ ವಿಚಾರಿಸಿದಾಗ ದೇವಸ್ಥಾನದ ಆಡಳಿತ ಮಂಡಳಿಯ ಕೆಲವು ಮುಖಂಡರುಗಳಾದ ವರದರಾಜರವರು ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ಊಟಕ್ಕೆ ಯಾರೂ ಬರೋದಿಲ್ಲ ಅಂತ ಸಾರ್ವಜನಿಕರ ಮುಂದೆ ಹಾಗೂ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ. ಇತರೆ ದೇವಸ್ಥಾನದ ಆಡಳಿತ ಮಂಡಳಿಯ ಅನಂತಣ್ಣ, ರಂಗಸ್ವಾಮಿ, ಕಿರಣ ರವಿ, ಮುನಿರಾಜು ಮುಂತಾದವರು ಬೆಂಬಲಿಸಿ ಬಹಿರಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಿರಂಗ ಹೇಳಿಕೆ ನೀಡಿ ಅವಮಾನಿಸಿದ ವರದರಾಜು ಹಾಗೂ ಇತರರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ದಲಿತ ಮುಖಂಡರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಚನ್ನಶೆಟ್ಟಹಳ್ಳಿ ಈರಣ್ಣ, ಸಚಿನ್, ಮಧು ಮಂಜುನಾಥ್, ಈರಸಂದ್ರ ಮಂಜುನಾಥ್, ಗಿರೀಶ್, ವಾಸುಗೌಡ, ಮುತ್ತುರಾಜ್ ಮುಂತಾದವರು ಹಾಜರಿದ್ದರು. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ನೀವು ಮಾಡ್ಕೊಳಪ್ಪ, ನೀನ್ ಯಾರು ಕೇಳಲ್ಲ, ನೀನು ಮಾಡ್ಬೇಡ, ಮನೆಗೆ ಇರು, ಯಾವ ದೇವರು ಹೇಳಲ್ಲ. ನಿಜವಾಗ್ಲೂ ಈ ತರ ಅವರೆಲ್ಲ ಪ್ರಚೋದನೆ ಮಾಡೋಗಿತ್ತು. ಇಷ್ಟು ಜನದ ಹೆಸರು ಹೋಗ್ಬಿಡಿ ಮನ್ಸಲ್ಲಿ ಹೆಂಗ್ ಬಂದ್ ಗೊತ್ತಾ? ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಏನು ಹೆಸರು ಮನ್ಸ ಬಂತು ಗೊತ್ತಾ ನಿನ್ಗೆ? ಅವ್ರ ಹೆಸರು ನಾನು ಊಟ ಮಾಡೋ ಬಂತು ನಿನ್ಗೆ ಗೊತ್ತಾ? ಅಂಬೇಡ್ಕರ್ ಅಂದ್ರೆ ಏನು SC ST ನನ್ನ ಹೆಸರು ಟಿ ಈರಣ್ಣ, ಚನ್ನಶೆಟ್ಟಹಳ್ಳಿ, ಮಾಜಿ ಗ್ರಾಮ ಪಂಚಾಯತಿ ಮೆಂಬರು. ಚನ್ನಶೆಟ್ಟಹಳ್ಳಿ ಹೊಸ ಕಾಲೋನಿಗೆ ಸುಮಾರು 8 ವರ್ಷಗಳ ಹಿಂದೆ ಅಂಬೇಡ್ಕರ್ ನಗರ ಎಂದು ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆಯಾಗಿ ಅಲ್ಲಿ 2 ಬಾಬಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರ ಅಂತೇಳಿ ನಾಮಫಲಕ ಹಾಕಿದ್ದೀವಿ. ಅಲ್ಲಿಂದ ನಾವು ಏನೇ ಮಾಡ್ಕೊಳಕ್ಕೆ ಹೋದ್ರು ಸರ್ಕಾರಿ ಕಾರ್ಯಕ್ರಮ ಯಾವುದೇ ಇದ್ರೂ ಅಂಬೇಡ್ಕರ್ ನಗರ ಅಂತೇಳಿ ನಾವು ಅಲ್ಲಿ ಉಪಯೋಗಿಸ್ಕೊಳ್ತಾ ಬರ್ತಾ ಇದ್ದೀವಿ. ಇತ್ತೀಚೆಗೆ ಅಂಬೇಡ್ಕರ್ ನಗರ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಹೊಂದಿದೆ. ಆ ದೇವಸ್ಥಾನದಲ್ಲಿ ಕೆಲವು ಜನ ಮುಖಂಡರುಗಳು ಆ ದೇವಸ್ಥಾನದ ಆಡಳಿತ ಕೈ ಹಿಡ್ಕೊಂಡು ಏನೋ ಸಭೆ ಸಮಿತಿ ದೇವಸ್ಥಾನ ಪೂಜೆ ಕಾರ್ಯಗಳಿರ್ಬೋದು ಮತ್ತು ಹಣಕಾಸಿನ ವ್ಯವಹಾರಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇತ್ತೀಚೆಗೆ 1 ವರ್ಷದ ಹಿಂದೆ ಅಂಬೇಡ್ಕರ್ ನಗರದಲ್ಲಿ ಸದರಿ ಅಂಬೇಡ್ಕರ್ ನಗರದಲ್ಲಿ ಏನು ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಕರೇಕಲ್ಲು, ಚನ್ನಶೆಟ್ಟಹಳ್ಳಿ, ಮಾರುತಿನಗರ ಅಂತ ಹಾಕ್ಸಿದ್ರು. ಆ ವಿಷಯದ ಬಗ್ಗೆ ನಾವು ಕರಪತ್ರ ಇರ್ಬೋದು ಮತ್ತು ಅವ್ರ ಹತ್ರ ನೇರವಾಗಿ ಮಾತಾಡೋದಿರ್ಬೋದು, ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿ ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ SC ST ಶೆಲ್ ಇರ್ಬೋದು, ತಹಸೀಲ್ದಾರ್ಗೆ ದೂರು ಕೊಟ್ಟಿದ್ದೋ. ದೂರು ಕೊಟ್ಟಂಥ ಸಂದರ್ಭದಲ್ಲಿ ಏನು ಅಲ್ಲಿ ಆಡಳಿತ ಮಂಡಳಿ ದೇವಸ್ಥಾನದ ಆಡಳಿತ ಮಂಡಳಿ ಅಧಿಕಾರಿಗಳು ಏನು ಕೆಲವು ಜನ ಮುಖಂಡರಿದ್ದಾರೆ ಅವ್ರನ್ನ SC ST ಶೆಲ್ನವರು ಪರಿಶೀಲನೆ ಮಾಡಿದಾಗ ಮುಂದೆ ಯಾವುದೇ ರೀತಿ ಈ ಥರ ಆಗದಂಗೆ ನಾವು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂತೀವಿ. ನೆಕ್ಸ್ಟ್ ಅಂಬೇಡ್ಕರ್ ನಗರ ಅಂತ ನಾವು ಪಾಂಪ್ಲೆಟಲ್ಲಿ ಕರಪತ್ರ ಇರ್ಬೋದು ಅಂತ ಅಳವಡಿಸ್ಕೊಂತೀವಿ ಅಂತೇಳಿ ಬರ್ಕೊಟ್ಟು ಸ್ಟೇಟ್ಮೆಂಟ್ ಕೊಟ್ಟು ಸಹಿ ಮಾಡಿಕೊಟ್ಟು ಬಂದಿದ್ರು. ಆದರೆ ಈ ದಿನ ಮತ್ತೆ ಶಿವರಾಮನವಮಿ ಕಾರ್ಯಕ್ರಮ ಮಾಡ್ತಾ ಇದ್ರು ಅದೇ ಸ್ಪಾಟಲ್ಲಿ. ಅಂಬೇಡ್ಕರ್ ನಗರ ಅಂತ ಹಾಕ್ಸಿಲ್ಲ, ಮತ್ತು ಕರೇಕಲ್ಲು, ಚನ್ನಶೆಟ್ಟಹಳ್ಳಿ ಅಂತ ಹಾಕಿಬಿಟ್ಟು ಉದ್ದೇಶಪೂರ್ವಕವಾಗಿ ಅಂಬೇಡ್ಕರ್ ಹೆಸರಿಗೆ ಮಸಿ ಬೆಳೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ.
ನಾವು ಸಂಘಟನೆ ಮುಖಂಡರು ಮತ್ತು ಪೊಲೀಸ್ ಅಧಿಕಾರಿಗಳು ಸಮ್ಮುಖದಲ್ಲಿ ಇವತ್ತು ಹೋಗಿ ಕೇಳಿದಾಗ ಕೆಲವು ಅಧಿಕಾರಿ ಏನು ಹೇಳ್ತಾರೆ, ವರದರಾಜು ಅಂತ ಟ್ರಸ್ಟ್ ಅಧ್ಯಕ್ಷ ಏನು ಹೇಳ್ತಾನೆ ಅಂತಂದರೆ, ಅಂಬೇಡ್ಕರ್ ಹೆಸರು ಹೇಳಿದ್ರೆ ಯಾರು ಊಟ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅಂಬೇಡ್ಕರ್ ಹೆಸರು ಹೇಳಿದ್ರೆ ಅಂಬೇಡ್ಕರ್ ನಗರ ಅಂತ ಹಾಕ್ಸಿದ್ರೆ ಯಾರು ಪೂಜೆ ಮಾಡ್ಸಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಉದ್ದೇಶಪೂರ್ವಕವಾಗಿ ಅಂಬೇಡ್ಕರ್ ಸಾಹೇಬರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಇವತ್ತು ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಒಬ್ಬ ವರದರಾಜು ಅಂತ ಮುಖಂಡ ಅಂಬೇಡ್ಕರ್ ಹೆಸರು ಹೇಳಿ ಅನ್ನ ತಿನ್ನಕ್ಕೆ ಬರಲ್ಲ ಅಂತ ಹೇಳೋ ಸಮ್ಮುಖದಲ್ಲಿ ಹೆಸರು ಹೇಳಿದ್ದಾನೆ. ಅವ್ರು ತಪ್ಪಿಸ್ಕೊಂಡ್ಬಿಟ್ಟ ಇವತ್ತು. ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಬಂದಿದ್ದರು, ಆದರೂ ಯಾವುದೇ ರೀತಿ ಕ್ರಮ ತೊಗೊಂಡಿಲ್ಲ. ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಗೆ ಮುಸಿ ಬೆಳೆಯೋಕ್ಕೆ ಪ್ರಯತ್ನ ಪಡ್ತಾರೆ. ಏನು ಸಂಬಂಧಪಟ್ಟವ್ರನ್ನ ಏನು ಇವತ್ತು ಮುಸಿ ಬೆಳೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರನ್ನ ಬಂಧಿಸ್ಬೇಕು, ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು, ಅವ್ರ ಮೇಲೆ ಶಿಕ್ಷೆ ಕೊಡಬೇಕು. ನಮಗೇನು ಡಾಕ್ಟರ್ ಬಾಬಾ ಸಾಹೇಬ್ರ ಹೆಸರು ಉಳಿಬೇಕು ಅಂತೇಳಿ ಕೇಳ್ಕೊಂತೀವಿ. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.